ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪ ಅಂದರೆ, ವಾರ ಪೂರ್ತಿ ಬೆಂಗಳೂರಲ್ಲಿ ಕೆಲಸ ಮಾಡಿ ವೀಕೆಂಡಲ್ಲಿ ಬೇಜಾರಾಯಿತು ಅಂತ ಊರ ಕಡೆ ಬಸ್ ಹತ್ತುತ್ತಿದ್ದು ನಾನು ಈ ವಾರ ಊರಲ್ಲೇನೋ ಜಾಸ್ತಿ ಕೆಲಸ ಇಲ್ಲ ಅಂತೇಳಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಬಂದಿದ್ದೆ ಎಲ್ಲರೂ ಟ್ರಕ್ಕಿಂಗ್ ಹೋಗೋಣ ಅಂತ. ಹಾಗೆ ಹುಡುಕ್ತಿರ್ಬೇಕಾದ್ರೆ ನನಗೆ ನೇತ್ರಾವತಿಗೆ ಒಂದು ಪ್ಯಾಕೇಜ್ ಸಿಕ್ತು. ಸೊ ಬುಕ್ ಮಾಡ್ಕೊಂಡು ಹೊರಟಿದ್ದೀವಿ. ಹಾಗೆ ಹೋಗೋವಾಗ ಆನ್ ದ ವೇ ಕದಂಬ ವೆಜ್ಜಲ್ಲಿ ಊಟ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಊಟ ಆದಮೇಲೆ ಬಾಯ್ಸ್ ಎಲ್ಲ ಫುಲ್ ಜೋಶಲ್ಲಿ ಹೆಂಗೆ ಡ್ಯಾನ್ಸ್ ಮಾಡಿದ್ರು ನೋಡಿ. ಬಸ್ನಲ್ಲಿದ್ದವರೆಲ್ಲ ಬಸ್ಸಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಜಾಗ ಸಾಕಾಗ್ತಿಲ್ಲ ಅಂತ ಹೈವೇನಲ್ಲಿ ಖಾಲಿ ಜಾಗದಲ್ಲಿ ನಿಲ್ಲಿಸ್ಕೊಂಡು ಕೆಳಗಡೆ ಎಲ್ಲ ಫುಲ್ ಚಿಂದಿ ಸ್ಟೆಪ್ಸ್ ಹಾಕಿದ್ರು. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡಿದ್ರೆ ಈ ಥರ ವ್ಯೂ ಕಾಣಿಸ್ತಾ ಇತ್ತು. ಈ ಥರ ವ್ಯೂಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಹೋಮ್ ಸ್ಟೇಗೆ. ಹೋಮ್ ಸ್ಟೇ ಹೇಗಿತ್ತು ಅಂದರೆ, ಒಂದು ತೋಟದ ಮಧ್ಯೆ ಒಂದು ಹೋಮ್ ಸ್ಟೇ ಇತ್ತು. ತುಂಬ ಚೆನ್ನಾಗಿತ್ತು. ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಹೋಮ್ ಸ್ಟೇ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮೇಲ್ಗಡೆ ನಮಗೆ ರೂಮ್ ಸಿಕ್ಕಿದ್ರಿಂದ ವ್ಯೂ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಜರ್ನಿನಲ್ಲಿ ನಾವು ನೆಕ್ಸ್ಟ್ ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.